ಹಾಯ್ ಆಲ್, ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಮಾರ್ನಿಂಗ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿದ್ದೇನೆ. ಈ ವ್ಲಾಗಲ್ಲಿ ನಾನು 2 ರೀತಿಯ ಟಿಫಿನ್ ರೆಸಿಪೀಸ್ ತೋರಿಸ್ಲಿಕ್ಕಿದ್ದೇನೆ. ನನ್ನ ಮಗನ ಸಮ್ಮರ್ ಕ್ಯಾಂಪ್ ಸ್ನ್ಯಾಕ್ ಪ್ಯಾಕ್ ಮಾಡಿರೋದು ಏನೆಲ್ಲ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ನನ್ನ ವ್ಲಾಗಲ್ಲಿ ನಾನು ಹಿಂದೆ ಖಾರ ಪೂರಿಯನ್ನು ತೋರಿಸಿದ್ದೆ. ಅದು ಸೇಮ್ ರೆಸಿಪಿ ಅಲ್ಲ, ಇದು ಅದರ ಇನ್ನೊಂದು ವರ್ಷನ್. ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾನು ಇನ್ನೊಂದು ಕಟ್ಲೆಟ್ ರೆಸಿಪಿ ಕೂಡ ಶೇರ್ ಮಾಡಲಿಕ್ಕಿದ್ದೇನೆ. ಈ ರೆಸಿಪೀಸ್ ಅಂತೂ ಮಕ್ಕಳ ಲಂಚ್ ಬಾಕ್ಸ್ಗಿರಲಿ, ಸ್ನ್ಯಾಕ್ಗಿರಲಿ, ಆಫೀಸ್ ಲಂಚ್ ಬಾಕ್ಸ್ಗಿರಲಿ ತುಂಬಾ ಈಸಿ ಟು ಕ್ಯಾರಿ. ಮತ್ತು ಮಕ್ಕಳಿಗಂತೂ ಇದು ಫೇವ್ರೆಟ್ ಆಗೋದಂತೂ ಗ್ಯಾರಂಟಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡಿದ್ದಲ್ಲಿ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಖಾರ ಪೂರಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಹಸಿ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಒಂದು ಟೊಮ್ಯಾಟೊ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಇಂಚಷ್ಟು ಜಿಂಜರ್. ಇವಿಷ್ಟನ್ನು ಹಾಕಿ ನಾವು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಇದನ್ನು ಬನ್ನಿ ಇವೆಲ್ಲವನ್ನು ಹಾಕ್ಕೊಳ್ಳೋಣ ಮಿಕ್ಸಿಯಲ್ಲಿ. ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ, ಒಂದು ಅರ್ಧ ಹಿಡಿಯಷ್ಟು. ಇವಾಗ ಸ್ಟಾರ್ಟ್ ಮಾಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಎಲ್ಲ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿ ಆಗಿರ್ಬೋದು, ಟೊಮೆಟೊ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಆಲೂಗಡ್ಡೆ ಒಂದನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಹಸಿಮೆಣಸಿನ್ಕಾಯಿಯನ್ನು ನಿಮಗೆ ಖಾರಕ್ಕೆ ತಕ್ಕಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಪೇಸ್ಟ್ ಆಗಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಮೊದಲಿಗೆ ಆಲೂಗಡ್ಡೆ ಬಿಟ್ಟು ಬೇರೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಪುದೀನ ಫ್ಲೇವರ್ ಇಷ್ಟ ಆಗೋದಾದರೆ ಪುದೀನ ಒಂದು 2-3 ಎಸಳು ಹಾಕ್ಕೋಬೋದು. ನಾನಿಲ್ಲಿ ಪುದೀನ ಸ್ಕಿಪ್ ಮಾಡಿದ್ದೀನಿ. ಒಂದು ಅರ್ಧ ಇಂಚು ಜಿಂಜರ್ ಕೂಡ ಹಾಕಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಎಲ್ಲೂ ಬೆಳ್ಳುಳ್ಳಿ ಬೆಳೆಸಿಲ್ಲ ನಾನು. ಇವಾಗ ನಾನು ಪೇಸ್ಟನ್ನು ತಗೋತಾ ಇದ್ದೀನಿ. ನೋಡಿ, ಗ್ರೀನ್ ಪೇಸ್ಟ್ ಆಗಿದೆ. ಇದಕ್ಕೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೇಕು. ಚಿಟಿಕೆ ಅರಿಶಿನ, ಉಪ್ಪೇನಾದರೂ ಹಾಕಿಲ್ಲ ಅಂದರೆ ಇವಾಗ ಉಪ್ಪು ಹಾಕ್ಕೊಬೋದು. ಅರಿಶಿನ ಪುಡಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಇದಾದಮೇಲೆ ಇವಾಗ ನಾನು ಕಸೂರಿ ಮೇಥಿ ಒಂದು 1/2 ಸ್ಪೂನನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಇವಾಗೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಗೋಧಿ ಹಿಟ್ಟಿನ ಜೊತೆಗೆ ನೀವು ಬೇಕಿದ್ದರೆ ಮೈದಾ ಹಿಟ್ಟು ಕೂಡ ಬಳಸ್ಬೋದು, ಹಾಫ್ ಆ್ಯಂಡ್ ಹಾಫ್ ಕೂಡ ಬಳಸ್ಬೋದು. ನಾನಿಲ್ಲಿ ಪ್ಯೂರಾಗಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಚೆನ್ನಾಗಿ ಪುರಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅಷ್ಟು ಮೃದು ಬೇಕಾಗಿಲ್ಲ, ತುಂಬ ಸಾಫ್ಟ್ ಹಿಟ್ಟು ಬೇಕಾಗಿಲ್ಲ. ಚೆನ್ನಾಗಿ ಗಟ್ಟಿಯಾಗೇ, ತುಂಬ ತೀರಾ ಗಟ್ಟಿನೂ ಬೇಡ, ಪುರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು. 5-10 ನಿಮಿಷ ನಾವು ರೆಸ್ಟ್ ಇಟ್ಟ ಮೇಲೆ ಇವಾಗ ನೋಡಿ ಈ ರೀತಿ ಎಷ್ಟು ನಿಮಗೆ ಸೈಜ್ಗೆ ಪುರಿ ಬೇಕೋ ಅಷ್ಟು ಸೈಜ್ಗೆ ನಾವು ಉಂಡೆಗಳನ್ನು ಮಾಡಿಟ್ಕೊಂಡು ಇವಾಗ ಲಟ್ಟಿಸ್ಕೊಳ್ಳೋದು. ನಾರ್ಮಲ್ ಪುರಿ ಹೇಗೆ ಲಟ್ಟಿಸ್ಕೊತೀರಾ ಹಾಗೇ ಇದನ್ನು ಲಟ್ಟಿಸ್ಕೊಳ್ಬೇಕು. ಇವಾಗ ಲಟ್ಟಿಸಿದಾಗಿದೆ. ಇವಾಗ ಎಣ್ಣೆ ಇಟ್ಕೊಂಡು ಇವಾಗ ಎಣ್ಣೆಯಲ್ಲೇ ಹಾಕಿ ಕರಿತಾ ಇದ್ದೇವೆ. ತುಂಬ ದಪ್ಪನೂ ಲಟ್ಟಿಸ್ಬಾರ್ದು, ತುಂಬ ತೆಳುವು ಲಟ್ಟಿಸ್ಬಾರ್ದು. ಈ ರೀತಿ ಎಣ್ಣೆ ಕಾದ ಮೇಲೆ ನಾವು ಪುರಿಯನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಮಕ್ಳಿಗಂತೂ ತುಂಬಾ ಟೇಸ್ಟಿಯಾಗಿ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗನಿಗಂತೂ ಇದು ಫೇವ್ರೇಟ್ ಆಗಿಬಿಟ್ಟಿದೆ. ನೀವು ಕೂಡ ಖಂಡಿತ ಲಂಚ್ ಬಾಕ್ಸ್ಗೆ, ಆಫೀಸ್ ಬಾಕ್ಸ್ಗೆ, ಇಲ್ಲಾಂದರೆ ಬ್ರೇಕ್ಫಾಸ್ಟ್ಗೂ ಇದನ್ನು ಮಾಡ್ಕೋಬೋದು. ಇದ್ರ ಜೊತೆ ಏನು ಸಬ್ಜಿ ಕರೀಸ್ ಎಲ್ಲ ಬೇಕಾಗಿರಲ್ಲ, ಯಾಕಂದರೆ ಖಾರ ಎಲ್ಲ ಹಾಕಿರ್ತೀವಿ. ನೀವು ಬೇಕಿದ್ದರೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇವಾಗ ಇದನ್ನೀಗ ತೆಗೆದುಬಿಟ್ಟು ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ, ಸ್ನ್ಯಾಕ್ ಬಾಕ್ಸು. ಇವಾಗ ಪೂರಿ ಕೊಟ್ಟಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಇನ್ನೊಂದು ರೆಸಿಪಿ ಕಡೆ ಹೋಗೋಣ. ಇವಾಗ ಮಾಡ್ತಾ ಇರೋದು ರೆಸಿಪಿ ಪನ್ನೀರ್ ಕಟ್ಲೆಟು. ಮಕ್ಳಿಗಂತೂ ತುಂಬಾ ಒಳ್ಳೆಯದು ಆ್ಯಂಡ್ ವೆಯ್ಟ್ ಲಾಸ್ಗೂ ತುಂಬ ಚೆನ್ನಾಗಿರುತ್ತೆ. ಫುಲ್ಲಿ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಚಾಪರಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇವೆಷ್ಟನ್ನು ಹಾಕಿ ಚೆನ್ನಾಗಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ಬೌಲಲ್ಲಿ ನಾನು 100 ಗ್ರಾಮ್ಸ್ ಆಫ್ ಪನ್ನೀರ್ ತೊಗೊಂಡು ಈ ರೀತಿ ಕ್ರಂಬಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ನೂ ರಿಚ್ಚಾಗಿ ಫೈಬರ್ ರಿಚ್ ಕೂಡ ಮಾಡ್ಕೊಬೋದು ನಾವು. ಫೈಬರ್ ರಿಚ್ ಅಂದರೆ ನಾವು ತುಂಬ ವೆಜಿಟೇಬಲ್ಸು, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್
ಕಾರ್ನ್ ಇವೆಲ್ಲ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬರೀ ಪನ್ನೀರ್ ಕಟ್ಲೆಟ್ ಮಾಡಿರೋದ್ರಿಂದ ನಾನು ಬರೀ ಕ್ರಂಬಲ್ ಮಾಡಿರೋಂತಹ ಪನ್ನೀರು ಮತ್ತು ಇವಾಗ ಚಾಪರಲ್ಲಿ ಏನು ಕ್ರಷ್ ಮಾಡಿಟ್ಕೊಂಡಿದ್ವಿ ಅದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬಾ ಸಿಂಪಲ್, ತುಂಬಾ ಕ್ವಿಕ್ ಆಗುವಂತಹ ರೆಸಿಪಿ ಇದು. ಬ್ರೇಕ್ಫಾಸ್ಟ್ ಆಗಿರಲಿ, ಲಂಚ್ ಆಗಿರಲಿ, ಡಿನ್ನರ್ ಆಗಿರಲಿ, ಯಾವಾಗಲೂ ತಿನ್ಬೋದು ಆ ಥರ. ಇವೆಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟೋರ್ ಬಾಟ್ ಪನ್ನೀರ್ ತೊಗೊಂಡಿದ್ದೀನಿ. ನೀವು ಹೋಮ್ ಮೇಡ್ ಪನ್ನೀರ್ ಏನಾದರೂ ಉಪಯೋಗಿಸ್ತಾ ಇದ್ದರೆ, ಸ್ವಲ್ಪ ಸಾಗಿನೆಸ್ ಇದ್ದರೆ ನೀವು ಬ್ರೆಡ್ ಕ್ರಮ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ ಬ್ರೆಡ್ ಕ್ರಮ್ಸ್ ಏನು ಉಪಯೋಗಿಸ್ತಾ ಇಲ್ಲ, ಯಾಕಂದರೆ ನಮ್ಮದು ಫುಲ್ಲಿ ಡ್ರೈ ಮತ್ತು ಸಾಫ್ಟ್ ಪನ್ನೀರ್ ಇದೆ. ನಾನು ಅದಕ್ಕೆ ಮೇಲ್ಗಡೆಯಿಂದ ಇವಾಗ ಮಸಾಲೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ ಮತ್ತು ಒಂದು 1/4 ಟೀ ಸ್ಪೂನ್ ಪಾವ್ ಭಾಜಿ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಇವಿಷ್ಟೇ ಮಸಾಲೆ ಇದಕ್ಕೆ ಹಾಕ್ತಾ ಇರೋದು. ನೀವು ಬೇಕಿದ್ರೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಕೂಡ ಇದಕ್ಕೆ ಹಾಕ್ಕೊಬೋದು. ನಾನು ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಇಟ್ಟಿದ್ದೀನಿ. ಇವಾಗ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಚಾನಲಲ್ಲಿ ನಾನು ಈವರೆಗೂ 2 ರೀತಿಯ ಕಟ್ಲೆಟ್ ಬೇರೆ ಬೇರೆ ರೀತಿಯದ್ದು ತೋರಿಸಿದ್ದೀನಿ. ಅದನ್ನು ಕೂಡ ಖಂಡಿತ ಚೆಕ್ಔಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಸ್ಟಫಿಂಗ್ ರೆಡಿ ಆಗಿದೆ. ಮೇಲ್ಗಡೆಯಿಂದ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಅದ್ರ ಜೊತೆ ನಾನು ಇಲ್ಲಿ ಬ್ರೆಡ್ ಕ್ರಮ್ಸ್ ಬಳಸ್ತಾ ಇಲ್ಲ, ಆದರೆ 1 ಸ್ಪೂನಷ್ಟು ಬೇಸನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಬೇಡ ಅಂದರೆ ಕಾರ್ನ್ಫ್ಲೋರ್ ಕೂಡ ನೀವು 1 ರಿಂದ 2 ಸ್ಪೂನ್ ಇದಕ್ಕೆ ಹಾಕೋಬೋದು. ಇವೆಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಕಟ್ಲೆಟ್ ಮಿಕ್ಸ್ಚರ್ ರೆಡಿ ಆಗುತ್ತೆ. ಸ್ವಲ್ಪನೇ ತಗೊಂಡು ಈ ರೀತಿಯಾಗಿ ಕಟ್ಲೆಟನ್ನು ಮಾಡ್ಕೋಬೇಕು. ರೌಂಡ್ ಶೇಪ್ ಇಟ್ಟಿದ್ದೀನಿ ನಾನು. ನೀವೊಂದು ಕುಕ್ಕಿ ಕಟ್ಟರ್ ಇದ್ದರೆ ನೀವು ಕುಕ್ಕಿ ಕಟ್ಟರ್ ಶೇಪಲ್ಲಿ ಕೂಡ ಇದನ್ನು ಮಾಡ್ಕೊಬೋದು. ಹಾರ್ಟು, ಸ್ಟಾರು, ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಇವಾಗ ನಾನಿದು ಸಿಂಪಲ್ ರೌಂಡಾಗಿ ಮಾಡಿದ್ದೀನಿ. 100 ಗ್ರಾಮ್ಸ್ಗೆ ನಂದು 5 ಟಿಕ್ಕೀಸ್ ಆಯಿತು. ಇವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಮೇಲೆ ನಾನು ಎಣ್ಣೆ ಸವರ್ತಾ ಇದ್ದೀನಿ. ಇವಾಗ ಎಣ್ಣೆ ಹಾಕಿದ ಮೇಲೆ ಪ್ಯಾನ್ ಕಾದ ಮೇಲೆ ಇವಾಗ ನಾವು ಒಂದೊಂದಾಗಿ ಇದನ್ನು ಶಾಲೋ ಫ್ರೈ ಮಾಡ್ಕೊತಾ ಬರಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಟಿಕ್ಕೀಸನ್ನು ನಾನು ಪ್ಯಾನ್ ಮೇಲೆ ಇಡ್ತಾ ಇದ್ದೀನಿ. 2 ಸೈಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೋದು. ಈ ಟಿಕ್ಕಿಗಳನ್ನು ನೀವು ಬ್ರೆಡ್ ಮೇಲೆ ಮಧ್ಯದಲ್ಲಿ ಇಟ್ಬಿಟ್ಟು ಸ್ಯಾಂಡ್ವಿಚ್ ಥರ ಕೂಡ ಮಾಡಿ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ನನಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಯಾವ ಥರ ಕಟ್ಲೆಟ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ ನನಗೆ ರೆಸಿಪಿಯನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇವಾಗ ಕಟ್ಲೆಟ್ ರೆಡಿ ಆಗಿದೆ. ನಾನು ಕಟ್ಲೆಟನ್ನು ಇವಾಗ ಸ್ನ್ಯಾಕ್ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗೋಲ್ಡನ್ ಕಲರ್. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ತುಂಬಾ ಚೆನ್ನಾಗಿರುತ್ತೆ ಇದು. ಇದನ್ನು ನೀವು ಗ್ರೀನ್ ಚಟ್ನಿ ಅಥವಾ ಕೆಚಪ್ ಜೊತೆ ಅಥವಾ ಮಯೋನೀಸ್ ಜೊತೆ ಕೂಡ ಸರ್ವ್ ಮಾಡ್ಕೊಬೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.